ಬೆಳ್ಳಂಬೆಳಗ್ಗೆ ಸರ್ಕಾರಿ ಅಧಿಕಾರಿಗಳಿಗೆ ಲೋಕಾಯುಕ್ತ ಶಾಕ್ ಕೊಟ್ಟಿದೆ. ಅಕ್ರಮ ಆಸ್ತಿ ಗಳಿಕೆ ದೂರು ಬಂದ ಹಿನ್ನೆಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಬಾಗಲಕೋಟೆ, ರಾಯಚೂರು, ಬೆಳಗಾವಿಯಲ್ಲಿ ದಾಳಿ ನಡೆಸಲಾಗಿದೆ. ಹುಲಗೇರಿಯ ಪಿಡಿಒ ಬಿಎಸ್ ಹಿರೇಮಠ ಮನೆ ಮೇಲೆ ದಾಳಿ ನಡೆಸಿದ್ದಾರೆ. ಬಾಗಲಕೋಟೆಯ ವಿದ್ಯಾಗಿರಿ 22ನೇ ಕ್ರಾಸ್ನಲ್ಲಿ ಇರುವಂತಹ ಅಧಿಕಾರಿಯ ಮನೆ ಮೇಲೆ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಇನ್ನು ರಾಯಚೂರು ಜಿಲ್ಲಾ ಪಂಚಾಯತ್ನ ಲೆಕ್ಕಾಧಿಕಾರಿ ನರಸಿಂಗರಾವ್ ಅವರ ಮನೆ ಮೇಲೂ ಕೂಡ ಲೋಕಾಯುಕ್ತ ತಂಡದಿಂದ ದಾಳಿ ನಡೆದಿದೆ. ಅನೇಕ ದಾಖಲೆಗಳ ಪರಿಶೀಲನೆಯಲ್ಲಿ ಈಗ ಲೋಕಾಯುಕ್ತ ಅಧಿಕಾರಿಗಳು ತೊಡಗಿಸಿಕೊಂಡಿದ್ದಾರೆ. ಇವತ್ತು ಬೆಳ್ಳಂಬೆಳಗ್ಗೆನೇ ಲೋಕಾಯುಕ್ತ ಅಧಿಕಾರಿಗಳ ತಂಡ ಫೀಲ್ಡ್ಗೆ ಇಳಿದಿದೆ. ಯಾವೆಲ್ಲ ಸರ್ಕಾರಿ ಅಧಿಕಾರಿಗಳ ಮೇಲೆ ಅಕ್ರಮ ಆಸ್ತಿ ಗಳಿಕೆಯ ಆರೋಪ ಕೇಳಿ ಬಂದಿದೆ, ಆದಾಯ ಮೀರಿ ಆಸ್ತಿ ಗಳಿಕೆಯ ಆರೋಪ ಕೇಳಿ ಬಂದಿದೆ, ಅಂಥವ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಸಂಗ್ರಹಿಸಿ ಇಟ್ಕೊಂಡು ಇವತ್ತು ಬೆಳ್ಳಂಬೆಳಗ್ಗೆನೆ ಸೂರ್ಯ ಉದಯಿಸೋದಕ್ಕೆ ಮುಂಚೆನೆ ಈ ಎಲ್ಲ ಕಡೆಗಳಲ್ಲಿ ಏಕಕಾಲಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಹುಲಗೇರಿಯ ಪಿಡಿಒ ಮತ್ತೆ ವಿದ್ಯಾಗಿರಿಯಲ್ಲಿರುವಂತಹ 22ನೇ ಕ್ರಾಸ್ನ ಮನೆ ಮೇಲೆ, ಜೊತೆಗೆ ಇತ್ತ ರಾಯಚೂರಿನ ಜಿಲ್ಲಾ ಪಂಚಾಯತ್ನ ಲೆಕ್ಕಾಧಿಕಾರಿ ನರಸಿಂಗರಾವ್ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳ ತಂಡ ದಾಳಿ ನಡೆಸಿರೋದು. ಅನೇಕ ದಾಖಲೆಗಳನ್ನು ಪರಿಶೀಲನೆ ಮಾಡಲಾಗ್ತಾ ಇದೆ. ಆ ಮನೆಗಳನ್ನು ಗಮನಿಸ್ತಾ ಇದ್ದೀರಾ ನೀವು. ಅಕ್ರಮವಾಗಿ ಆಸ್ತಿ ಗಳಿಕೆ ಮಾಡಿದ್ದಾರೆ ಅನ್ನುವಂಥ ದೂರುಗಳು ಲೋಕಾಯುಕ್ತಕ್ಕೆ ಬಂದಿದೆ ಈ ಅಧಿಕಾರಿಗಳಿಗೆ ಸಂಬಂಧಪಟ್ಟ ಹಾಗೆ. ಹೀಗಾಗಿ ಸಂಪೂರ್ಣ ಮಾಹಿತಿಯನ್ನು ಕಲೆ ಹಾಕಿ ಪ್ಲ್ಯಾನ್ ಮಾಡಿ ಇವತ್ತು ಬೆಳ್ಳಂಬೆಳಗ್ಗೆನೆ ಭ್ರಷ್ಟ ಕುಳಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಲೋಕಾಯುಕ್ತ ದಾಳಿ ನಡೆದಿದೆ ರಾಯಚೂರು ಮತ್ತು ಬಾಗಲಕೋಟೆಯಲ್ಲಿ. ಒಂದು ಜಿಲ್ಲಾ ಪಂಚಾಯತ್ನ ಲೆಕ್ಕಪತ್ರದ ಸಹಾಯಕ ಅಧಿಕಾರಿ ನರಸಿಂಗರಾವ್ ಗುಜ್ಜರ್ ಈತರ ಮನೆ ಮೇಲೆ ದಾಳಿ ನಡೆದಿದೆ. ಮತ್ತು ರಾಯಚೂರು ನಗರದ ದೇವರ ಕಾಲೋನಿಯಲ್ಲಿರುವಂತಹ ಮತ್ತೊಂದು ಮನೆ ಮೇಲೂ ಏಕಕಾಲಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಸೊ ಈಗ ಸಂಪೂರ್ಣವಾಗಿ ಮನೆಯಲ್ಲಿರುವಂಥ ದಾಖಲೆಗಳ ಪರಿಶೀಲನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇತ್ತ ಬಾಗಲಕೋಟೆಯಲ್ಲೂ ಕೂಡ ಬೆಳ್ಳಂಬೆಳಗ್ಗೆನೆ ಲೋಕಾಯುಕ್ತ ದಾಳಿ ನಡೆದಿದೆ. ಪಿಡಿಒ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿರೋದು. ಪಿಡಿಒ ಬಿಎಸ್ ಹಿರೇಮಠ ಅವರ ಮನೆ ಮೇಲೆ ದಾಳಿಯಾಗಿದೆ. ಹಿರೇಮಠ ಹುಲಗೇರಿ ಗ್ರಾಮದ ಪಿಡಿಒ, ವಿದ್ಯಾಗಿರಿಯ 22ನೇ ಕ್ರಾಸ್ನಲ್ಲಿರುವಂಥ ಪಿಡಿಒ ಮನೆ ಮೇಲೆ, ಬಾಗಲಕೋಟೆಯಲ್ಲಿ ಪಿಡಿಒ ಅಧಿಕಾರಿಯ ಮನೆ ಮೇಲೆ, ಮತ್ತೊಂದು ಕಡೆ ರಾಯಚೂರಿನಲ್ಲಿ ಜಿಲ್ಲಾ ಪಂಚಾಯತ್ನ ಲೆಕ್ಕಾಧಿಕಾರಿಯ ಮನೆಯ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ಆದಿಮನಿ. ಕೃಷ್ಣ, ಈಗ ಬೆಳ್ಳಂಬೆಳಗ್ಗೆನೆ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಎಷ್ಟೊತ್ತಿಗೆ ದಾಳಿ ಆಯಿತು? ಸದ್ಯ ಪರಿಶೀಲನೆ ಹೇಗಾಗ್ತಾ ಇದೆ? ವಿಜಯ್, ಏನಂತ ಹೇಳಿದ್ರೆ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಹುಲಗೇರಿ ಗ್ರಾಮ ಪಂಚಾಯಿತಿಯ ಪಿಡಿಒ ಏನಿದ್ದಾರೆ SP ಹಿರೇಮಠನವರು, ಅವರ ಮೇಲೆ ಈ ಹಿನ್ನೆಲೆ ಸಾಕಷ್ಟು ದೂರುಗಳು ಕೂಡ ಬಂದಿರುವಂತದ್ದು. ಅಂದ್ರೆ ಸಾರ್ವಜನಿಕರ ದೂರಿನ ಹಿನ್ನೆಲೆಯಲ್ಲಿ ಇವತ್ತು ಬಾಗಲಕೋಟೆ ಲೋಕಾಯುಕ್ತ ಅಧಿಕಾರಿಗಳೇನಿದ್ದಾರೆ ಇವತ್ತು ಬೆಳ್ಳಂಬೆಳಗ್ಗೆ ಅಂದ್ರೆ ಸುಮಾರು 6 ಗಂಟೆ ಸಮಯದಲ್ಲಿ ಪಿಡಿಒ ಏನಿದ್ದಾರೆ SP ಹಿರೇಮಠ ಅವರ ಮನೆ ಮೇಲೆ ಏಕಕಾಲಕ್ಕೆ ಅಂದ್ರೆ 3 ಕಡೆ ದಾಳಿಯನ್ನ ಮಾಡಿರುವಂತದ್ದು. ಹುಲಗೇರಿ ಗ್ರಾಮ ಪಂಚಾಯತಿ ಏನು ಪಿಡಿಒ ಏನಿದ್ದಾರೆ ಅವರ 3 ಕಡೆ ಮನೆಗಳೇನಿವೆ, ನರಗುಂದು ಮತ್ತು ಬಾಗಲಕೋಟೆಗಳಲ್ಲಿ ಏನು ಮನೆಗಳಿವೆ ಮತ್ತು ಗ್ರಾಮ ಪಂಚಾಯತಿ ಏನು ಕಚೇರಿ ಏನಿದೆ ಆ ಕಡೆಗಳಲ್ಲಿ ಎಲ್ಲ ದಾಳಿ ಮಾಡಿರುವಂತದ್ದು. ಡಿವೈಎಸ್ಪಿ ಸಿದ್ದೇಶ್ ಅವರ ನೇತೃತ್ವದಲ್ಲಿ ಈ ದಾಳಿ ಆಗಿರುವಂತದ್ದು. ಸದ್ಯ ಈಗ 3 ಕಡೆಗಳಲ್ಲಿ ಅಧಿಕಾರಿಗಳು ಈಗಾಗಲೇ ಪರಿಶೀಲನೆಯನ್ನು ಕೂಡ ಮಾಡ್ತಿರುವಂತದ್ದು. ಅಂದ್ರೆ ಅಕ್ರಮ ಆಸ್ತಿ ಏನಾದ್ರು ಗಳಿಸಿದಾರ ಅಥವಾ ಗಳಿಸಿದ್ರೆ ಅದಕ್ಕೆ ಪೂರಕವಾದ ದಾಖಲೆಗಳೇನಿದಾವೆ, ಮತ್ತೆ ಅಕ್ರಮವಾಗಿ ಗಳಿಸಿರೋದಕ್ಕೆ ಏನಾದ್ರು ದಾಖಲೆಗಳು ಅಥವಾ ಇನ್ನೇನಾದ್ರೂ ದಾಖಲೆಗಳು ಸಿಗಬಹುದಾ ಎಂಬ ಮಾಹಿತಿಯನ್ನ ಈಗಾಗಲೇ ಅಧಿಕಾರಿಗಳು ಕೂಡ ಕಲೆ ಹಾಕ್ತಾ ಇರುವಂತದ್ದು. ವಿಜಯ್, ಥ್ಯಾಂಕ್ ಯು ಕೃಷ್ಣ ಹಾದಿಮನಿ. ಸೊ ಬೆಳ್ಳಂಬೆಳಗ್ಗೆನೆ ಈ ಎಲ್ಲ ಕಡೆಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಬಾಗಲಕೋಟೆ, ರಾಯಚೂರು, ಬೆಳಗಾವಿ ಭ್ರಷ್ಟ ಅಧಿಕಾರಿಗಳು, ಭ್ರಷ್ಟ ಕುಳಗಳು ಅಕ್ರಮವಾಗಿ ಆಸ್ತಿ ಗಳಿಕೆ ಮಾಡಿದ್ದಾರೆ. ಅವರ ಆದಾಯಕ್ಕೂ ಅವರು ಗಳಿಸಿರುವಂಥ ಆಸ್ತಿಗೂ ಸಂಬಂಧ ಇಲ್ಲ ಅಂತ ಹೇಳಿ ಅವೆಲ್ಲ ಅಧಿಕಾರಿಗಳ ಮೇಲೆ ಲೋಕಾಯುಕ್ತಕ್ಕೆ ದೂರು ಬಂದಿತ್ತು. ಆ ಎಲ್ಲ ಅಧಿಕಾರಿಗಳ ಬಗ್ಗೆ ಮಾಹಿತಿಯನ್ನು ಸಂಗ್ರಹ ಮಾಡಿ ಇವತ್ತು 3-4 ಲೋಕಾಯುಕ್ತ ಅಧಿಕಾರಿಗಳ ತಂಡ ಈ ಎಲ್ಲ ಕಡೆಗಳಲ್ಲಿ ಇವತ್ತು ಬೆಳಗ್ಗೆಯಿಂದನೇ ರೇಡ್ಗೆ ಇಳಿದಿದ್ದಾರೆ. ಇನ್ನಷ್ಟೇ ಗೊತ್ತಾಗಬೇಕು ಏನೆಲ್ಲ ಪತ್ತೆ ಆಗಿದೆ ಅಂತ. ಬೆಳಗಾವಿಯಿಂದ ಶ್ರೀಕಾಂತ್ ಸಂಪರ್ಕದಲ್ಲಿದ್ದಾರೆ. ಶ್ರೀಕಾಂತ್, ಬೆಳಗಾವಿಯ ಲೋಕಾಯುಕ್ತ ರೇಡ್ಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಡೀಟೇಲ್ಸ್ ಗೊತ್ತಾಗ್ತಾ ಇದೆ? ನೋಡಿ ವಿಜಯ್, ಬೆಳಗಾವಿಯ ಲೋಕಾಯುಕ್ತ SP ಆಗಿರುವಂತಹ ಹನುಮಂತರಾಯಪ್ಪ ಅವರ ನೇತೃತ್ವದಲ್ಲಿ 2 ಅಧಿಕಾರಿಗಳ ಮನೆಗಳ ಮೇಲೆ ಇವತ್ತು ಬೆಳಗಿನ ಜಾವ ರೇಡ್ ನಡೆದಿರುವಂತದ್ದು. ಅದರಲ್ಲಿ ಅಕ್ರಮ ಆಸ್ತಿ
ಸಂಪಾದನೆ ಆರೋಪದಡಿ ಈ ಒಂದು ದಾಳಿ ನಡೆದಿರುವಂತದ್ದು ಅಂತ ಹೇಳಿ ಗೊತ್ತಾಗಿದೆ. ಈಗ ಬೆಳಗಾವಿ ಉತ್ತರ ವಲಯದ ಸಬ್ ರಿಜಿಸ್ಟರ್ ಆಗಿರುವಂತಹ ಸಚಿನ್ ಮಂಡೇದ್ ಹಾಗೇನೆ ರಾಯಬಾಗ್ ತಾಲೂಕಿನ ಕವಟಕೊಪ್ಪದ ಪಶು ವೈದ್ಯಾಧಿಕಾರಿ ಸಂಜಯ್ ದುರ್ಗಣ್ಣವರ ಮನೆ ಮತ್ತು ಅವರ ಕಚೇರಿಗಳ ಮೇಲೆ ದಾಳಿ ನಡೆದಿರುವಂತದ್ದು. ಪ್ರಮುಖವಾಗಿ ಬೆಳಗಾವಿ ನಗರದಲ್ಲಿರ್ತಕ್ಕಂಥ ಅನಗೋಳ ಹಾಗೇನೆ ಹಾರೋಗೇರಿ ಅಂದ್ರೆ ರಾಯಬಾಗ್ ತಾಲೂಕಿನ ಹಾರೋಗೇರಿ, ಬೆಲ್ಲದ ಬಾಗೇವಾಡಿ ಸೇರಿ 3 ಕಡೆಗಳಲ್ಲಿ ಏಕಕಾಲಕ್ಕೆ ದಾಳಿ ನಡೆದಿರುವಂತದ್ದು. ಪ್ರಮುಖವಾಗಿ ಏನು SP ಇದ್ದಾರೆ ಅವರಿಗೆ ಏನಂತಂದ್ರೆ ಲೋಕಾಯುಕ್ತ PSI ಆಗಿರುವಂತಹ ನಿರಂಜನ್ ಪಾಟೀಲ್ ಅವರು ಸಾಥನ್ನ ನೀಡಿರುವಂತದ್ದು. ಈಗ ಏನು ಮನೆ ಮತ್ತು ಕಚೇರಿಯಲ್ಲಿ ಏನು ಪರಿಶೀಲನೆ ನಡೀತಾ ಇದೆ, ಏನು ಅವರ ಅಕ್ರಮ ಆಸ್ತಿಗೆ ಸಂಬಂಧಪಟ್ಟಂತೆ ಅಲ್ಲಿ ಏನೆಲ್ಲ ಇದೆ, ಜೊತೆಗೆ ಅವರು ಎಷ್ಟು ಅಕ್ರಮ ಆಸ್ತಿಯನ್ನ ಸಂಪಾದನೆ ಮಾಡಿದ್ದಾರೆ ಅಂತ ಹೇಳಿ ಅವ ಒಂದು ಪರಿಶೀಲನೆ ನಡೆಸ್ತಾ ಇರುವಂತದ್ದು. ವಿಜಯ್, ಥ್ಯಾಂಕ್ ಯು ಶ್ರೀಕಾಂತ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.